ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿಗೆ ಮೊಸರು, ಸೋಡಾ, ಈನು ಯಾವುದೂ ಬೇಡ್ರಿ. ಇದನ್ನ ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ತುಂಬ ಈಸಿ ಅದ್ರಿ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಅದ್ಭುತ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಫ್ರೆಶ್ ಆಗಿರುವಂಥ ಹಸಿ ಬಟಾಣಿಯನ್ನು ಹಾಕಿದ್ದೀನಿ ರೀ. ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ನು ಮಾಡ್ಬೋದು. ದೊಡ್ಡ ಬೆಳ್ಳುಳ್ಳಿ ಹೆಸಳಿದ್ರೆ ಒಂದು 3 ಹಾಕ್ರಿ. ಇದನ್ನು ನೀರು ಹಾಕ್ದೇನೆ ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡ್ರಿ. ಇದನ್ನ ಆಮೇಲೆ ಯೂಸ್ ಮಾಡ್ತೀನಿ, ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ನೀರು ಹಾಕಬೇಡ್ರಿ, ಹಾಗೇನೆ ಗ್ರೈಂಡ್ ಮಾಡ್ಕೊರಿ. ಈಗ ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾ ಇದ್ದೀನಿ. ರೆಡ್ ಚಿಲ್ಲಿ ಫ್ಲೆಕ್ಸ್ ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ರಿ. ಲೋ ಫ್ಲೇಮ್ನಲ್ಲಿಟ್ಟು ಅದನ್ನು ಸ್ವಲ್ಪನೇ ಫ್ರೈ ಮಾಡ್ಕೊತೀನಿ ರೀ. ಎಳ್ಳೆಲ್ಲ ಎಣ್ಣೆಲಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಆರ್ಗ್ಯಾನೋವನ್ನು ಹಾಕ್ತಾ ಇದ್ದೀನಿ ರೀ. ಆರ್ಗ್ಯಾನೋ, ಪಿಜ್ಜಾ ಮಿಕ್ಸ್ ಯಾವುದನ್ನಾದ್ರೂ ಹಾಕೋಬೋದು. ನೋಡಿ, ಇದಕ್ಕೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಆ ಹಸಿ ಬಟಾಣಿ ಏನು ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡಿದ್ದಿಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೋಡಿರಿ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಆ ಎಣ್ಣೆಯಲ್ಲಿ 1 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ, 1 ನಿಮಿಷ ಆಗಷ್ಟು ಏನು ಮಾಡಿದ್ದೀನಿ, ಇದನ್ನು ಈಗ ಬೇಯಿಸ್ಬಿಟ್ಟು ತೊಗೊಂಡಿನಿ. ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ರಿ. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ, ಅದನ್ನು ಈಗ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಹಸಿ ಬಟಾಣಿ ಹಾಗೆ ಹಾಕೋದಕ್ಕಿಂತ ಈ ರೀತಿ ಸ್ವಲ್ಪ ಬೇಯಿಸ್ಬಿಟ್ಟು ತೊಗೋಬೇಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ನೀರು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಈಗ ಇದೇನಾಗಬೇಕು ರೀ, ಕುದಿ ಬರ್ಬೇಕು ನೋಡಿರಿ. ಚೆನ್ನಾಗಿ ಕುದಿ ಬರಲಿ ರೀ. ಕುದಿ ಬಂದಾದ್ರೆ ನಾನು ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಯಾವ ಬಟ್ಲೆ ನೀರು ತೊಗೊಂಡೆ ಅದರಲ್ಲೇ 1 ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ತೊಗೊಂಡು ಲೋ ಫ್ಲೇಮ್ದಲ್ಲಿಟ್ಟನೆ ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಉಪ್ಪಿಟ್ಟು ರವೆಯನ್ನೇ ಮಿಕ್ಸಿಗೆ ಹಾಕಿಬಿಟ್ಟು ಹಾಕಿರಿ. ಈಗ ಲೋ ಫ್ಲೇಮ್ದಲ್ಲಿಟ್ಟನೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನೋಡಿ, ನೀಟಾಗಿ ಎಲ್ಲ ಏನಾಗಲಿ ರೀ, ಮಿಕ್ಸ್ ಆಗಲಿ ರೀ. ನೋಡಿ, ಈಗ ಮಿಕ್ಸ್ ಆಗ್ಯದ್ರಿ. ಪಾತ್ರೆ ತಳನೂ ಬಿಡತ್ತದ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಆಗಿದ್ರೆ ನಾನು ಗ್ಯಾಸನ್ನು ಆಫ್ನು ಮಾಡಿದ್ದೀನಿ. ಇದನ್ನು ಮುಚ್ಚಿ 5 ನಿಮಿಷ ತೆಗೆದಿಡ್ತೀನಿ ರೀ. ಇನ್ನೊಂದು ಸ್ವಲ್ಪ ಸ್ಟೀಮ್ ಅಥವಾ ಉಮ್ಗೋಯ್ತದೆ ರೀ. 5 ನಿಮಿಷ ಆಗಿದ್ರೆ ಈಗ ಇದನ್ನು ಒಂದು ಏನು ಮಾಡ್ತೀನಿ, ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ಇದು ತುಂಬ ಬಿಸಿ ಅದ, ಕೈ ಮುಟ್ಟಷ್ಟರೇ ಆರ್ಬೇಕು ನೋಡಿರಿ. ಇದು ನೋಡಿ, ಇದು ಆರಿದ್ಮೇಲೆ ನಾನಿಲ್ಲಿ 1 ಮೀಡಿಯಮ್ ಸೈಜದ ಆಲೂಗಡ್ಡೆನ ತುರಿದ್ಬಿಟ್ಟು ಹಾಕಿದ್ದೀನಿ. ಅದು ಒಂದು ಕ್ಲಿಪ್ಪು ಮಿಸ್ ಆಗ್ಯದ ನೋಡಿರಿ. ಇಲ್ಲಿ 1 ಮೀಡಿಯಮ್ ಸೈಜದ ಆಲೂಗಡ್ಡೆನ ತುರಿದ್ಬಿಟ್ಟು ಹಾಕ್ರಿ. ಚೀಸ್ ಇತ್ತಂದ್ರೆ ಚೀಸನ್ನಾದ್ರೂ ತುರಿದ್ಬಿಟ್ಟು ಹಾಕ್ಬೋದು. ಮ್ಯಾಶ್ ಮಾಡಿ ಹಾಕಬೇಡ್ರಿ. ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಬಾರ್ದು. ನೀಟಾಗಿ ಮಿಕ್ಸ್ ಆಗಬೇಕಂದ್ರೆ ನೀವು ತುರಿದ್ಬಿಟ್ಟನೆ ಹಾಕಿರಿ. ಇದನ್ನು ಚೆಂದಂಗೆ ಭಾರ ಹಾಕಿ ನಾದ್ರಿ. ಎಷ್ಟು ಚೆಂದಂಗೆ ನಾದ್ತಿರಲಿ ಅಷ್ಟು ಸಾಫ್ಟ್ ಆಗ್ತದೆ ನೋಡಿರಿ ಇದು ಹಿಟ್ಟು. ನೋಡಿ, ಇವತ್ತು ಹಸಿ ಬಟಾಣಿ ರವೆಯನ್ನು ಬಳಸಿಬಿಟ್ಟು ನಾನು ನಗೇಟ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೋಡಿ, ಈಗ ಇದರೊಳಗಿನ ಸ್ವಲ್ಪ ಹಿಟ್ಟನ್ನು ಅದನ್ನು ನಾದ್ಕೊಂಡಿದ್ದನ್ನು ತೊಗೊಂಡಿದ್ದೀನಿ, ಉಳಿದಿದ್ದನ್ನು ಮುಚ್ಚಿಡ್ತಾ ಇದ್ದೀನಿ ನೋಡಿರಿ. ಈಗ ಇನ್ನೊಂದು ಸ್ವಲ್ಪ ಗ್ಯಾಸ್ ಕಟ್ಟಿ ಮೇಲೂ ನಾದ್ಕೋತೀನಿ ರೀ. ಎಷ್ಟು ಚೆಂದ ನಾದ್ತಿರಲ್ಲ, ತುಂಬಾ ಅಷ್ಟು ಚೆನ್ನಾಗಿ ಬರ್ತಾವೆ ನೋಡಿರಿ. ನೋಡಿ, ಯಾವುದೇ ರೀತಿ ಕ್ರ್ಯಾಕ್ಸ್ ರವೆ ಹಾಕಿರ್ತದಲ್ಲ ಅಂದ್ರೆ ಶೀಳುವುದಿಲ್ಲ ಅಥವಾ ಕ್ರ್ಯಾಕ್ಸ್ ಬರುವುದಿಲ್ಲ. ಚೆನ್ನಾಗಿ ಸಾಫ್ಟ್ ಆಗ್ತದೆ ರೀ ಹಿಟ್ಟು. ನೋಡಿ, ಈಗ ನಾನಿಲ್ಲಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೋತೀನಿ ನೋಡಿರಿ. ನೋಡಿ, ರವೆ ಹಸಿ ಬಟಾಣಿಯಿಂದ ನಗೆಟ್ಸನ್ನು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರ್ತದೆ ಸ್ಕೂಲ್ದಿಂದ ಬಂದಮೇಲೆ ಈ ರೀತಿ ಹೆಲ್ದಿಯಾಗಿಯೇ ಮಾಡಿಕೊಡ್ರಿ. ಒಂದನ್ನು ಮಾಡಿ ತೋರಿಸಿದ್ದೀನಿ ನೋಡಿ. ಉಳಿದಿರುವ ಹಿಟ್ಟನ್ನು 3 ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳಿ ನೋಡಿರಿ. ನೋಡಿ, ನೋಡಿ, ತುಂಬ ಟೇಸ್ಟಿಯಾಗಿರ್ತಾವೆ ರೀ. ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ. ಅಥವಾ ಹಸಿ ಬಟಾಣಿಯಿಂದ ಈಗ ಸೀಸನ್ನಲ್ಲಿ ನೀವು ಯಾವ್ಯಾವ ರೀತಿ ರೆಸಿಪಿಗಳನ್ನ ಮಾಡಿರತ್ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ಈ ಸೀಸನ್ ಬಟಾಣಿ ಸೀಸನ್ ಹೋಗೋದ್ರಾಗ ಒಮ್ಮೆ ಅಂತೂ ಖಂಡಿತ ಟ್ರೈ ಮಾಡಿ ನೋಡಿರಿ. ನೋಡಿ, ಈ ರೀತಿ ನಗೆಟ್ಸ್ ಶೇಪ್ದಲ್ಲಿ ಈ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿರಿ. ನೋಡಿ, ಉಳಿದಿದ್ದನ್ನು ನೋಡಿರಿ ಇದೇ ರೀತಿ ಒಮ್ಮೆಲೆ ಅವು ಏನು ಕಟ್ ಮಾಡಿನಲ್ಲ ಅವ್ನು ರೆಡಿ ಮಾಡ್ಕೋತೀನಿ ರೀ. ಈ ರೀತಿ ನೋಡಿ ಎಲ್ಲ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೇನು ಮಾಡಬೇಕು, ಒಂದು ಸ್ವಲ್ಪನೇ ಕಾರ್ನ್ಫ್ಲವರು ಅಥವಾ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಉದುರಿಸ್ಬೇಕು ನೋಡಿರಿ. ಲೈಟಾಗೆ ಅದರ ಮೇಲೆ ಕೋಟ್ ಆದರೆ ಸಾಕ್ರಿ. ಈ ರೀತಿ ಹಿಟ್ಟನ್ನು ಸ್ವಲ್ಪ ನೀವು ಉದುರಿಸ್ಬಿಟ್ಟು ಏರ್ಟೈಟ್ ಡಬ್ಬಾದಾಗ ಹಾಕಿ ಡೀಪ್ ಫ್ರೀಝರ್ನಾಗ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನೀವು ಡೀಪ್ ಫ್ರೈ ಮಾಡೋರದಿರಂದ್ರೆ ಒಂದು 15 ನಿಮಿಷ ಮುಂಚೆ ತೆಗೆದಿಡ್ರಿ, ಡೀಪ್ ಫ್ರೈ ಮಾಡಿರಿ. ತುಂಬಾ ಚೆನ್ನಾಗಿ ಬರ್ತಾವ್ರಿ. ನೀವು 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೊರಿ, ನಡೀತದೆ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ, ಎಣ್ಣೆನೂ ಚೆನ್ನಾಗಿ ಕಾಯ್ದದ. ಈಗ ಕರ್ದ್ಬಿಟ್ಟು ತೊಗೊಳೋಣ್ರಿ.
ನೋಡಿ ನಿಮ್ಗೆ ಟೈಮ್ ಇದ್ದಾಗ ಅಥವಾ ಯಾರಾದರೂ ಗೆಸ್ಟ್ ಬರ್ತಾರ ಅಂದ್ರೆ ನೀವು ಫಸ್ಟನೇ ಇದನ್ನು ಮಾಡಿ ಡೀಪ್ ಫ್ರೀಝರ್ನಲ್ಲಿ ಹಾಕಿ ಈ ರೀತಿ ಹಿಟ್ಟನ್ನು ಕೋಟ್ ಮಾಡಿ ಇಟ್ಕೋಬೋದು. ಇನ್ನು ಮಾಡ್ತೀರಂದ್ರೆ ಒಂದು 15 ನಿಮಿಷಕ್ಕಿಂತ ಮುಂಚೆನೇ ತೆಗೆದಿಟ್ಟು ಇವ್ನು ನೀವು ಏನು ಮಾಡ್ಬೋದು, ಡೀಪ್ ಫ್ರೈ ಮಾಡ್ಬೋದು. ಮಕ್ಕಳಿಗೆ ಏನೇನೋ ಲೇಸು ಚಿಪ್ಸು ಕುರ್ಕುರೆ ಕೊಡೋದಕ್ಕಿಂತ ಈ ರೀತಿ ಬಟಾಣಿಯಲ್ಲಿನೂ ತುಂಬ ಪ್ರೋಟೀನ್ ಇರ್ತದೆ. ಮನೆಯಲ್ಲಿನೇ ಹೆಲ್ದಿಯಾಗಿ ಮಾಡಿಕೊಡ್ರಿ, ತುಂಬಾ ಟೇಸ್ಟಿ ಇರ್ತದೆ. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಕೂಡ ತುಂಬಾ ಇಷ್ಟಪಡ್ತಾರೆ ಇದನ್ನು. ನೋಡಿ ನಾ ಹೇಳಿದ್ದೀನಲ್ಲ, ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ, ತುಂಬಾ ಡ್ರೈ ಆಗಿರ್ತವೆ ರೀ. ನೋಡಿ ಆ ಆರ್ಗ್ಯಾನ್ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ನಿಮ್ಮ ಕಡೆ ಚೀಸ್ ಇದ್ದರೆ ಚೀಸನ್ನು ಹಾಕ್ರಿ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಎಣ್ಣೆನೂ ಹಿಡಿದಿಲ್ಲ. ನೋಡಿ ಎಷ್ಟು ಕ್ರಿಸ್ಪಿ ಬಂದಾವ ನೋಡ್ರಿ, ನಿಮಗೆ ಸೌಂಡ್ದಿಂದನೇ ಗೊತ್ತಾಗ್ತದೆ. ನೋಡಿ ಇದಕ್ಕೆ ನಾನೊಂದು ಅರ್ಧ ಸ್ಪೂನಾಗಷ್ಟೇ ಪೆರಿ ಪೆರಿ ಮಸಾಲನ ಹಾಕ್ತಾಯಿದ್ದೀನಿ. ನೀವು ಚಾಟ್ ಮಸಾಲ ಹಾಕ್ಬೋದು, ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಬೋದು, ಮ್ಯಾಗಿ ಮ್ಯಾಜಿಕ್ ಮಸಾಲನೂ ಹಾಕ್ಬೋದು. ಇಲ್ಲ ಯಾವುದೂ ಬೇಡ ಅಂದರೆ ನೀವು ಪ್ಲೇನ್ ಹಾಗೇ ಸರ್ವ್ ಮಾಡ್ಬೋದು. ನೋಡಿ ಆ ಮಸಾಲ ಎಲ್ಲ ಏನಾಗಲಿ ಅದನ್ನು ಲೈಟಾಗಿ ಕೋಟ್ ಆಗಲಿ ರೀ. ನೋಡಿ ಸೌಂಡ್ದಿಂದನೇ ಗೊತ್ತಾಗೋದಿಲ್ಲ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತೇಳಿ. ನೋಡಿ ಮಸಾಲೆ ಎಲ್ಲ ಲೈಟಾಗಿ ಕೋಟ್ ಆಗೈತೆ. ನಿಮ್ಗೆ ಯಾವುದೂ ಮಸಾಲ ಬೇಡ ಅಂದ್ರೆ ನೀವು ಪ್ಲೇನ್ ಹಾಗೇ ಸರ್ವ್ ಮಾಡಿರಿ. ಸಾಸ್ ಜೊತೆ, ಗ್ರೀನ್ ಚಟ್ನಿ ಜೊತೆ. ನಾನು ನಿಮಗೊಂದು ಮುರಿದು ಬಿಟ್ಟು ತೋರಿಸಿ ನೋಡಿರಿ. ಒಳಗಡೆನೇ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ. ಹೊರಗಡೆ ಕ್ರಿಸ್ಪಿ, ನೋಡಿ ಎಣ್ಣೆ ಹಿಡ್ದಿಲ್ಲ ಏನಿಲ್ಲ, ಎಷ್ಟು ಚೆನ್ನಾಗಿ ಬಂದಾವ. ನೀವು ಸಾಸ್ ಜೊತೆ, ಗ್ರೀನ್ ಚಟ್ನಿ ಜೊತೆ, ಇಲ್ಲ ನೀವು ಮಯೋನೀಸ್ ತಿಂತಿದ್ರಂದ್ರೆ ಮಯೋನೀಸ್ ಜೊತೆ ಯಾವುದ್ರ ಜೊತೆ ಆದ್ರೂ ಸರ್ವ್ ಮಾಡಿರಿ. ಅಥವಾ ನೀವು ಯಾರಾದರೂ ಬರ್ತಾರಂದ್ರೆ ಫಸ್ಟನೇ ಈ ರೀತಿ ಡೀಪ್ ಫ್ರೀಝರ್ನಲ್ಲಿ ಪ್ರಿಪ್ರೇಷನ್ ಮಾಡಿ ಇಟ್ಕೊರಿ. ಈ ಮಟರ್ದಿಂದ ಅಥವಾ ಹಸಿ ವಟಾಣಿಯಿಂದ ಮಾಡಿರೋ ನಗೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ. ವಟಾಣಿ ಸೀಸನ್ ಹೋದ್ಮೇಲೆ ಹಳಳಿಸ್ಬೇಡ್ರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.